ಹಾಯ್ ಅಸ್ಸಲಾಮು ಅಲೈಕುಮ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಇವತ್ತು ನಿಮಗೊಂದು ಗಮ್ಮತ್ತಿದು ವಿಡಿಯೋ ತೋರಿಸ್ತಾ ಇದ್ದೇನೆ. ಅದಕ್ಕೆ ನಾನು ಫಸ್ಟ್ ಇಲ್ಲಿ ಕಬಾಬ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಚಿಕನ್ 3 kg ಇದೆ. ಇದನ್ನು ಚೆನ್ನಾಗಿ ವೆನಿಗರ್ ಮತ್ತು ಅರಿಶಿನ ಹುಡಿ ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ನಾನು 3 kg ಚಿಕನ್ಗೆ 3 ಪ್ಯಾಕೆಟ್ ಅಷ್ಟು ಕಬಾಬ್ ಹುಡಿ ಹಾಕ್ಕೊಂಡು, ಒಂದು ಲಿಂಬೆ ರಸವನ್ನು ಹಾಕ್ಕೊಂಡು, ಸ್ವಲ್ಪ ರೆಡ್ ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟಿದ್ದೇನೆ. ಅದೇ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕಿದ್ದೇನೆ. ಇದು ರೆಡಿ ಆಯಿತು. ಅದು ಇನ್ನು ನಾನು ಬಿರಿಯಾನಿಗೆ ಅನ್ನ ಮಾಡಲಿಕ್ಕೆ ಒಂದು ಪೋಟಲ್ಲಿ ಗ್ಯಾಸಲ್ಲಿ ನೀರಿಟ್ಟಿದ್ದೇನೆ. ನೀರು ಕುದಿಯುವಷ್ಟರಲ್ಲಿ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಟಿದ್ದೆ, ಅದನ್ನು ಸಹ ಫ್ರೈ ಮಾಡ್ತಾ ಇದ್ದೇನೆ. ಇದು ಬಿರಿಯಾನಿಗೆ ಅದರ ಮೇಲೆ ಹಾಕಲಿಕ್ಕೆ. ಇದು ಸಹ ಫ್ರೈ ಆಯಿತು. ಇನ್ನು ಕುದಿಯುವ ನೀರನ್ನು ಕುದಿಸಲಿಕ್ಕೆ ಇಟ್ಟಿದ್ದೇನಲ್ಲ ಬಿರಿಯಾನಿ ಮಾಡಲಿಕ್ಕೆ ಅಂತ, ಅದಕ್ಕೆ ನಾನು ಚಕ್ಕೆ ಲವಂಗ ಏಲಕ್ಕೆಲ್ಲ ಹಾಕ್ಕೊಂಡು ಮುಚ್ಕೊಂಡು ಕುದಿಲಿಕ್ಕೆ ಇಟ್ಟೆ. ಉಪ್ಪು ಸಹ ಹಾಕ್ಕೊಂಡಿದ್ದೇನೆ. ನೀರು ಕುದಿಯುವಷ್ಟರಲ್ಲಿ ಇನ್ನೊಂದು ಗ್ಯಾಸಲ್ಲಿ 1.5 kg ಅಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಫ್ರೈ ಮಾಡ್ತಾ ಇದ್ದೇನೆ ಮಸಾಲೆ ಮಾಡಲಿಕ್ಕೆ. ನಾವು ಬಿರಿಯಾನಿ ಮಾಡುವುದು. ಅದಕ್ಕೆ ಇನ್ನು ಉಪ್ಪು ಹಾಕ್ತಾ ಇದ್ದೇನೆ, ಯಾಕೆಂದರೆ ಅದು ಸ್ವಲ್ಪ ಬೇಗ ಫ್ರೈ ಆಗ್ತದೆ ಉಪ್ಪು ಹಾಕ್ಕೊಂಡ್ರೆ. ಮತ್ತು ಅರ್ಧ kg ಟೊಮ್ಯಾಟೊವನ್ನು ಕಟ್ ಮಾಡಿಟ್ಟಿದ್ದೇನೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಟೊಮ್ಯಾಟೊ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅದನ್ನು ಮುಚ್ಚಿಬಿಟ್ರೆ ಅದು ತುಂಬಾ ಚೆನ್ನಾಗಿ ಬೆಂದು ಬರ್ತದೆ. ಅದಾದಮೇಲೆ ಅದೇ ಥರ ವೆನಿಗರ್ ಅರಿಶಿನ ಹುಡಿ ಎಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ ಚಿಕನ್ ತೊಳ್ಕೊಂಡು. ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ ಮುಚ್ಕೊಂಡು. ಅದಲ್ಲಿ ಬೇಯುವಾಗ ಈ ಕಡೆ ಅನ್ನನೂ ರೆಡಿ ಆಗ್ತಾ ಬೇಯ್ತಾ ಬಂದಿದೆ. ನಾನು ಇದಕ್ಕೆ ಪೇಸ್ಟ್ ಮಾಡಿದ್ದೇನೆ ಮೆಣಸಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಮಿಕ್ಸಿಯಲ್ಲಿ, ಅದನ್ನು ಸಹ ಹಾಕಿದ್ದೇನೆ. ಅದೇ ಥರ 3 ಹುಡಿಯನ್ನು ಹಾಕ್ತಾಯಿದ್ದೇನೆ. ಅದು ಕರಿಮೆಣಸಿನ ಹುಡಿ, ಚಿಕನ್ ಮಸಾಲ, ಬಿರಿಯಾನಿ ಮಸಾಲ 3 ಹುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಿಟ್ಟೆ ಅದು ಬೇಯಲಿಕ್ಕೆ ಅಂತ. ಇಲ್ಲಿ ನೀರು ಕುದೀತಾ ಉಂಟು. ಇದಕ್ಕೆ 3 ಗೆಲ್ಲಷ್ಟು ಪುದೀನ ಸೊಪ್ಪನ್ನು ಹಾಕಿದ್ದೇನೆ. ಇನ್ನು ಇದಕ್ಕೆ ಅಕ್ಕಿ ನಾನು ಇಂಡಿಯನ್ ಗೇಟ್ ಅಕ್ಕಿ ತಗೊಂಡಿದ್ದೇನೆ 2 kg. ಅದನ್ನು ಕ್ಲೀನ್ ಮಾಡಿ ತೊಳ್ಕೊಂಡು ನೀರು ಹಾಕಿ ಅರ್ಧ ಗಂಟೆ ಹಾಗೆ ನೆನೆಸಿಟ್ಟಿದ್ದೇನೆ. ಅದನ್ನು ಸಹ ಹಾಕ್ಕೊಂಡೆ. ಅದಿನ್ನೀಗ ಅಲ್ಲಿ ಮಸಾಲ ರೆಡಿ ಆಗುವಾಗ ಇದು ಸಹ ಬೇಯ್ತದೆ. ಈ ಬೆಂದ ಅನ್ನವನ್ನು ಸೋಸ್ಕೊಳ್ಳೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಮಸಾಲ ಅಲ್ಲಿ ರೆಡಿ ಆಯಿತು. 2 ಗ್ಯಾಸಲ್ಲಿ ಸಹ ಮಾಡ್ತಾ ಇದ್ದೇನೆ. ನಮ್ಮ ತಮ್ಮ ಮತ್ತು ಅವನ ಫ್ಯಾಮಿಲಿಯವರು ಬರ್ತಾರೆ, ಅದಕ್ಕೋಸ್ಕರ ನಾವು ನನ್ನ ತಂಗಿ ಮನೆಯಲ್ಲಿ ಸ್ವಲ್ಪ ಗಮ್ಮತ್ತು ಮಾಡುವಂತ ಇದ್ದೆವು. ನಮ್ಮ ಮನೆ ಅಲ್ಲ, ತಂಗಿ ಮನೆಯಲ್ಲಿ. ಇಲ್ಲಿ ಅನ್ನ ಬೆಂದಿದೆ ನೋಡ್ತಾ ಇದ್ದೀರಲ್ಲ, ಅದನ್ನು ಸಹ ಸೋಸ್ಕೊಳ್ತಾ ಇದ್ದೇನೆ. ಅನ್ನ ಎಲ್ಲ ಸೋಸ್ಕೊಂಡು ಇಟ್ಟಿದ್ದೇನೆ. ಇನ್ನು ಇದನ್ನು ಸೆಟ್ ಮಾಡ್ತಾ ಇದ್ದೇನೆ. ಅನ್ನ ಬೇಯಲಿಕ್ಕಿಟ್ಟ ಅದೇ ಪೋಟನ್ನು, ಅನ್ನ ಬೇಯಲಿಕ್ಕಿಟ್ಟಿದ್ದೆಲ್ಲ ಅದೇ ಪೋಟಲ್ಲಿ ನಾನು ಬಿರಿಯಾನಿ ಸಹ ಸೆಟ್ ಮಾಡೋದು. ನೋಡ್ತಾ ಇದ್ದೀರಲ್ಲ, ಇದರಲ್ಲೇ ಬೇಯಲಿಕ್ಕಿಟ್ಟಿದ್ದೇನೆ. ಇದರಲ್ಲೇ ನಾನು ಬಿರಿಯಾನಿ ಸೆಟ್ ಮಾಡ್ತಾ ಇದ್ದೇನೆ. ಈರುಳ್ಳಿ ಎಣ್ಣೆಯಲ್ಲಿ ಕಾಯಿಸಿಟ್ಕೊಂಡಿದ್ದೆ ಫ್ರೈ ಮಾಡಿ, ಅದನ್ನು ಸಹ ಹಾಕ್ಕೊಂಡಿದ್ದೇನೆ. ಅದನ್ನೆಲ್ಲ ಸೆಟ್ ಮಾಡಿ ಆಯಿತು. ಲಾಸ್ಟ್ ಟೈಮ್ ಒಂದು ಸೆಟ್ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಈರುಳ್ಳಿ ಫ್ರೈ ಮಾಡಿದ್ದು, ಎಣ್ಣೆ, ತುಪ್ಪ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ. ಅನ್ನ ಬೇಯಿಸುವಾಗ ಮುಕ್ಕಾಲಷ್ಟು ಬೇಯಿಸ್ಕೊಳ್ಳಿ, ಜಾಸ್ತಿ ಬೇಯಿಸೋದು ಬೇಡ. ಯಾಕಂದರೆ ಅನ್ನ ಜಾಸ್ತಿ ಬೆಂದರೆ ಅದು ಮತ್ತು ಅಷ್ಟು ಟೇಸ್ಟ್ ಇರೋದಿಲ್ಲ ಬಿರಿಯಾನಿಗೆ. ಬಿಡು ಬಿಡುವಾಗಿ ಅದು ಸಿಗೋದಿಲ್ಲ. ಒಂದೊಂದಾಗಿ ನಮಗೆ ಒಂದಕ್ಕೊಂದು ಅಂಟಬಾರ್ದು, ಹಾಗಾದರೆ ಮಾತ್ರ ಬಿರಿಯಾನಿ ಚೆನ್ನಾಗಿರ್ತದೆ. ಅದಕ್ಕೆ ಇನ್ನು ಕ್ಯಾರೆಟ್, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಫ್ರೈ ಮಾಡಿದ ಈರುಳ್ಳಿಯನ್ನೆಲ್ಲ ಹಾಕ್ಕೊಂಡಿದ್ದೇನೆ ಮೇಲೆ. ಇನ್ನು ಸ್ವಲ್ಪ ತುಪ್ಪ ಉಳ್ಕೊಂಡದನ್ನು ಸಹ ಅದರ ಮೇಲೆ ಹಾಕ್ತಾ ಇದ್ದೇನೆ. ಅದೇ ಥರ ಸ್ವಲ್ಪ ರೆಡ್ ಕಲರ್ ಸಹ ಹಾಕ್ತಾ ಇದ್ದೇನೆ. ಬೇಕಂದರೆ ಹಾಕಿ ರೆಡ್ ಕಲರು, ಇಲ್ಲಾಂದರೆ ಬೇಡ. ನಾನು ಸ್ವಲ್ಪ ಹಾಕಿದ್ದೇನೆ.
ಜಾಸ್ತಿ ಹಾಕೋದಿಲ್ಲ, ಒಂದು ಸ್ವಲ್ಪ ಕೈಯಲ್ಲಿ ಹಾಕಿದ್ದೇನೆ. ಇನ್ನು ಇದನ್ನು ಒಂದು 10 ನಿಮಿಷ ಸ್ಲೋ ಮಾಡಿ ಗ್ಯಾಸಲ್ಲಿ ಇಡ್ತಾಯಿದ್ದೇನೆ. ಅದೇ ಥರ ಇಲ್ಲಿ ಕಬಾಬ್ಗೆ ಸಹ ಎಣ್ಣೆ ಇಟ್ಟಿದ್ದೇನೆ. ಕಬಾಬ್ ಫ್ರೈ ಮಾಡ್ತಾಯಿದ್ದೇನೆ ಈಗ. ಆ ಕಡೆ ಒಂದು ಒಲೆಯಲ್ಲಿ ಕುಚ್ಚಲಕ್ಕಿದ ಅನ್ನ ಸ್ವಲ್ಪ ಉಂಟು, ಅದನ್ನು ಸಹ ಇಟ್ಟಿದ್ದೆವು ಬೇಯಲಿಕ್ಕೆ. ಇಲ್ಲಿ ನನ್ನ ತಂಗಿ ಬಚ್ಚಂಗಾಯಿದು ಸರ್ಬತ್ ಮಾಡ್ತಾ ಇದ್ದಾಳೆ. ನಾವಂದರೆ ಗಮ್ಮತ್ತು ಮಾಡೋದು ತಂಗಿ ಮನೆ, ಇದು ನಮ್ಮ ಮನೆಯಲ್ಲ. ಈಗ ನಂದು ಬಿರಿಯಾನಿ, ಕಬಾಬು ಮತ್ತು ಎಲ್ಲ ರೆಡಿ ಆಗಿದೆ. ಮಸಾಲೆ ಎಲ್ಲ ಅನ್ನ ನೋಡ್ತಿರಲ್ಲ ಹೇಗಿದೆ ಅಂತ, ಒಂದೊಂದಾಗಿದೆ. ತುಂಬಾ ಟೇಸ್ಟಾಗಿದೆ. ನೋಡುವಾಗನೇ ಗೊತ್ತಾಗ್ತದಲ್ಲ ಹೇಗಿದೆ ಅಂತ. ಅನ್ನ ಈ ಥರ ಬರಬೇಕಂದ್ರೆ ಮುಕ್ಕಾಲಷ್ಟು ಬೇಯಿಸ್ಕೊಳ್ಬೇಕು. ಜಾಸ್ತಿ ಬೆಂದರೆ ಅನ್ನ ಒಂದಕ್ಕೊಂದು ಅಂಟ್ಕೊಳ್ತದೆ. ಅವಾಗ ನೋಡಲಿಕ್ಕೂ ಚೆನ್ನಾಗಿರೋದಿಲ್ಲ, ಅದು ಊಟ ಮಾಡುವಾಗಲೂ ಅಷ್ಟೇ ಟೇಸ್ಟ್ ಇರೋದಿಲ್ಲ. ಕಚ್ಚಂಬರು ಮತ್ತು ಕಬಾಬು, ಅದೇ ಥರ ಅನ್ನ ಮಸಾಲೆ ಎಲ್ಲ ರೆಡಿಯಾಗಿದೆ. ಎಲ್ಲ ರೆಡಿ ಮಾಡಿಕೊಂಡು ನಾನಿನ್ನು ಇದನ್ನು ಟೇಸ್ಟ್ ನೋಡ್ತಾ ಇದ್ದೇನೆ. ಸ್ವಲ್ಪ ಹಾಕ್ಕೊಂಡು ತುಂಬಾ ಟೇಸ್ಟಾಗಿತ್ತು. ಇದೇ ಥರ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್, ಅಸ್ಸಲಾಮು ಅಲೈಕುಮ್. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ. ಬಾಯ್ ಫ್ರೆಂಡ್ಸ್. ಹೇಗಿದೆ ನೋಡಿದ್ರಲ್ಲ, ಅನ್ನ ತುಂಬಾ ಟೇಸ್ಟಾಗಿದೆ. ಬಿಸಿ ಬಿಸಿಯೇ ನಾನು ಟೇಸ್ಟ್ ನೋಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಬಾಯ್.